ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದಷ್ಟು ವಿಷಯನ ನಿಮಗೆ ತಿಳಿಸ್ಬೇಕಿತ್ತು. ಅದನ್ನು ತಿಳಿಸಿ ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಸೋ ಮಚ್ ಸಪೋರ್ಟ್. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ತುಂಬ ರಿಕ್ವೆಸ್ಟು ಸಹ ಬಂದಿದೆ. ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀರಾ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಟೆಕ್ಸ್ಟ್ ಮಾಡಿದ್ದೀರಾ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದೀರಾ ದಟ್ ಕ್ಲಾಸಸ್ನ ಕಂಟಿನ್ಯೂ ಮಾಡಿ ಇದೇ ರೀತಿಯಾಗಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಆ್ಯಪ್ಟಿಟ್ಯೂಡ್ ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಅದೇ ರೀತಿಯಾಗಿ ನೆಕ್ಸ್ಟು ಉಳಿದಿರುವಂಥ ಯೂನಿಟ್ಸ್ನ ಕವರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀರಾ. ಆ ಒಂದು ರಿಕ್ವೆಸ್ಟ್ ಮೇರೆಗೆ ನಾನು ವಿಡಿಯೋಸ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡ್ಯೂ ಟು ಸಮ್ ರೀಸನ್ ನಾನು ಸ್ಟಾಪ್ ಮಾಡಬೇಕಾಗಿತ್ತು. ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ಕಂಟಿನ್ಯೂಯಸ್ ಆಗಿ ಕ್ಲಾಸಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಆಲ್ಸೋ ಇನ್ನೂ ರಿಕ್ವೆಸ್ಟ್ ಬಂದಿತ್ತು, ಮ್ಯಾಮ್ ನಮಗೆ ಈ ಒಂದು ಏನು ಯೂಟ್ಯೂಬ್ ವಿಡಿಯೋಸೇ ಸಾಕಾಗೋದಿಲ್ಲ, ನೀವೇನಾದರೂ ಕ್ಲಾಸಸ್ ಮಾಡ್ತೀರಾ, ಸಪ್ರೇಟ್ ಪೇಯ್ಡ್ ಆನ್ಲೈನ್ ಕ್ಲಾಸಸ್ ಮಾಡ್ತೀರಾ ಅಂತ ಕ್ವೆಶನ್ಸ್ ಕೇಳಿದ್ರಿ. ಸೊ ತುಂಬ ಜನ ರಿಕ್ವೆಸ್ಟ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅನಿಸಿ ಈ ರಿಕ್ವೆಸ್ಟ್ ಬಂದಿರೋ ಕಾರಣದಿಂದ ನಾನು ಏನು ಮಾಡಬೇಕಂತಿದ್ದೀನಿ, ಮತ್ತು ಪೇಯ್ಡ್ ಆನ್ಲೈನ್ ಕ್ಲಾಸಸ್ಸು ಮಾಡಬೇಕಂತ ಇದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ ಒಂದು ಕನ್ಸಿಡರ್ ಮಾಡಿ ಎಷ್ಟು ಒಂದು ರೀಸನಬಲ್ ಪ್ರೈಸ್ಗೆ ಮಾಡಬೇಕಂತ ಇದ್ದೀನಿ. ತುಂಬ ಚಾರ್ಜ್ ಮಾಡೋದಕ್ಕೆ ಇಷ್ಟ ಇಲ್ಲ, ಬಿಕಾಸ್ ನಾನು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಹೆಲ್ಪ್ ಮಾಡಬೇಕಂತಿರೋದು ರೀಸನಿಂದ. ಸೊ ನಾನು ತುಂಬ ಏನೂ ಚಾರ್ಜ್ ಮಾಡೋದಿಲ್ಲ. ಯಾವ ರೀತಿ ಚಾರ್ಜ್ ಮಾಡ್ತೀನಿ ಅನ್ನೋದು ಡಿಪೆಂಡ್ಸ್ ಅಪಾನ್ ಸ್ಟೂಡೆಂಟ್ ಆಗುತ್ತೆ. ಆಲ್ರೆಡಿ ಒಂದಷ್ಟು ಜನ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಕ್ಲಾಸಸ್ನ ಜುಲೈ 10th ಅಥವಾ 15th ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ನಿಮಗೇನಾದರೂ ಪೇಯ್ಡ್ ಆನ್ಲೈನ್ ಕ್ಲಾಸಸ್ ಬೇಕು, ನಮಗೆ ಯೂಟ್ಯೂಬ್ ವಿಡಿಯೋಸೇ ಸಾಕಾಗೋದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲೂ ಟೆಕ್ಸ್ಟ್ ಮಾಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲೂ ಸಹ ನೀವು DM ಮಾಡ್ಬೋದು. ಇದು ಪೇಯ್ಡ್ ಆನ್ಲೈನ್ ಕ್ಲಾಸಸ್ ಬಗ್ಗೆ ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ ಸಪ್ರೇಟ್ ವಿಡಿಯೋ ಮಾಡ್ಬೋದಿತ್ತು. ತುಂಬ ಜನ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾನು ಸಪ್ರೇಟ್ ವಿಡಿಯೋ ಅಪ್ಲೋಡ್ ಮಾಡಿ ಮತ್ತೆ ಕ್ಲಾಸಸ್ನ ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದೀನಿ. ಸೊ ನಿಮ್ಗೇನೇ ಡೌಟ್ಸ್ ಇರಲಿ, ಅದು ಯಾವುದೇ ರೀತಿಯಾದಂಥ ಡೌಟ್ಸ್ ಆಗಲಿ, ಕ್ವೆಶನ್ ಪೇಪರ್ಸ್ ಬಗ್ಗೆ ಆಗಲಿ, ಅಥವಾ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕಂತ ಆಗಲಿ, ಇದೆಷ್ಟು ಸಾಕಷ್ಟು ಡೌಟ್ಸ್ ಖಂಡಿತವಾಗ್ಲೂ ನಿಮಗಿರುತ್ತೆ. ಆ ಎಲ್ಲ ಡೌಟ್ಸ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ಇಲ್ಲ ಟೆಲಿಗ್ರಾಮ್ ಮುಖಾಂತರ ಸಹ ನೀವು ಟೆಕ್ಸ್ಟ್ ಮಾಡಿ ಕೇಳಬಹುದು. ಯಾವುದೇ ರೀತಿಯಾದಂಥ ಹೆಸಿಟೇಷನ್ ಬೇಡ. ಖಂಡಿತವಾಗ್ಲೂ ಎಲ್ಲರ ಕಮೆಂಟ್ಸು ನಾನು ನೋಡ್ತೀನಿ, ಹಾಗೆ ರಿಪ್ಲೈ ಸಹ ಮಾಡ್ತೀನಿ. ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ಈ ಯೂನಿಟ್ನ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗೆ ಒನ್ ಆಫ್ ದಿ ಈಸಿಯೆಸ್ಟ್ ಯೂನಿಟ್ ಆಗಿರುತ್ತೆ, ಮತ್ತು ತುಂಬ ಸಿಂಪಲ್ಲಾಗೂ ಇದೆ, ಈಸಿಯಾಗೂ ಸ್ಕೋರ್ ಮಾಡ್ಬೋದಂತ ಈ ಒಂದು ಯೂನಿಟು. ಖಂಡಿತವಾಗ್ಲೂ ನೀವಂತೂ ಈ ಯೂನಿಟ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಮ್ಯುನಿಕೇಷನ್ ಏನು? ಕಮ್ಯುನಿಕೇಷನ್ ಅಂತಂದರೆ, ಸೊ ಬಿಫೋರ್ ಡೆಫಿನೇಷನ್ನ ಹೋಗೋದಕ್ಕೆ ಮುಂಚೆ, ಕಮ್ಯುನಿಕೇಷನ್ ಒರಿಜಿನ್ಸ್ ಬ್ಯಾಕ್ ಟು ದ ಲ್ಯಾಟಿನ್ ವರ್ಡಿಂದ ಕಮ್ಯುನಿಕೇರ್ ಅನ್ನೋ ವರ್ಡಿಂದ ಬಂದಿರುವಂಥದ್ದು ಕಮ್ಯುನಿಕೇಷನ್. ಏನು ಇಂಡಿಕೇಟ್ ಮಾಡುತ್ತೆ, ಅದ್ರ ಮೀನಿಂಗ್ ಏನಂತ ತಿಳ್ಕೊಳ್ಳೋದಾದರೆ ಟು ಶೇರ್ ಅಂತ. ಸೊ ಕಮ್ಯೂನ್ಸ್ ಈ ಒಂದು ವರ್ಡ್ ಬಂದು ಕಮ್ಯುನಿಕೇರ್ ಅನ್ನೋ ವರ್ಡಿಂದ ಜನ್ರೇಟ್ ಆಗಿರುವಂಥದ್ದು. ಸೊ ಅದರ ಮೀನಿಂಗ್ ಏನಂತಂದರೆ ಟು ಮೇಕ್ ಕಾಮನ್ ಅಂತ ಅರ್ಥ. ಸೊ ಏನು ಕಮ್ಯುನಿಕೇಷನ್ ಅಂತಂದರೆ, ಸಿಂಪಲ್ಲಾಗಿ ಹೇಳಬೇಕಂತಂದರೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಆರ್ ಐಡಿಯಾಸ್ ಆರ್ ಫೀಲಿಂಗ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಸೊ ಇಬ್ಬರ ಮಧ್ಯೆನೇ ಕಮ್ಯುನಿಕೇಷನ್ ಆಗಬೇಕು ಅದೇನೂ ಇಲ್ಲ. 2 ways ಆಫ್ ಕಮ್ಯುನಿಕೇಷನು ಇದೆ, 1 way ಆಫ್ ಕಮ್ಯುನಿಕೇಷನು ಇದೆ. 2 ways ಆಫ್ ಕಮ್ಯುನಿಕೇಷನಲ್ಲಿ ಏನಾಗುತ್ತೆ, ನಿಮಗೆ ಫೀಡ್ಬ್ಯಾಕ್ ಸಿಗುತ್ತೆ. ಸೊ 1 way ಆಫ್ ಕಮ್ಯುನಿಕೇಷನಲ್ಲಿ ಏನಾಗುತ್ತೆ, ನಿಮಗೆ ಫೀಡ್ಬ್ಯಾಕ್ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ನ ತೊಗೊಳ್ಳೋದಾದರೆ, ಈಗ ನಾನು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾಯಿದ್ದೀನಿ, ನಾನಿಲ್ಲಿ ಕ್ಲಾಸ್ ಮಾಡ್ತಾಯಿದ್ದೀನಲ್ವಾ, ಇದು ಕಮ್ಯುನಿಕೇಷನ್. ಸೊ ಇಲ್ಲಿ 2 ways ಆಫ್ ಕಮ್ಯುನಿಕೇಷನ್ ನಡೀತಾ ಇದೆ. ಯಾವ ರೀತಿ ಅಂತ ಅನ್ನೋದಾದರೆ, ಈಗ ನೀವು ನಿಮ್ಮದೇನೇ ಒಂದು ಫೀಡ್ಬ್ಯಾಕ್ ಇದ್ರೂ ನೀವೇನು ಮಾಡ್ಬೋದು, ಕಮೆಂಟ್ ಸೆಕ್ಷನ್ ಮೂಲಕ ಏನು ಮಾಡ್ಬೋದು, ನಿಮ್ಮ ಒಂದು ಫೀಡ್ಬ್ಯಾಕ್ನ ನನಗೆ ತಿಳಿಸ್ಬೋದು. ಫಾರ್ ಎಕ್ಸಾಂಪಲ್, ಕ್ಲಾಸಸ್ ಚೆನ್ನಾಗಿದೆ ಮ್ಯಾಮ್, ಚೆನ್ನಾಗಿಲ್ಲ, ಅಥವಾ ನಮಗೆ ಈ ಒಂದು ಫಾರ್ ಎಕ್ಸಾಂಪಲ್ ಪ್ರಾಪರಾಗಿ ಕೇಳಿಸ್ತಿಲ್ಲ, ಚೆನ್ನಾಗಿ ಕೇಳಿಸ್ತಾ ಇದೆ, ಏನೋ ಒಂದು ನೀವು ಫೀಡ್ಬ್ಯಾಕ್ನ ಕೊಡ್ತೀರಾ ಅಲ್ವಾ, ಇದೇನಾಗಿರುತ್ತೆ 2 ways ಆಫ್ ಕಮ್ಯುನಿಕೇಷನ್ ಆಗಿರುತ್ತೆ. 1 way ಆಫ್ ಕಮ್ಯುನಿಕೇಷನ್ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಇನ್ ಕೇಸ್ ನಾನು ಕಮೆಂಟ್ ಸೆಕ್ಷನ್ನ ನಾನು ಏನಾದರೂ ಡಿಸೇಬಲ್ ಮಾಡಿದ್ದೀನಿ ಅಂತಂದರೆ ಇಲ್ಲೇನಾಗೋದಿಲ್ಲ, 2 ways ಆಫ್ ಕಮ್ಯುನಿಕೇಷನ್ ಆಗೋದಿಲ್ಲ, ನನಗೆ ಫೀಡ್ಬ್ಯಾಕ್ ಸಿಗೋದಿಲ್ಲ, ಜಸ್ಟ್ 1 way ಆಫ್ ಕಮ್ಯುನಿಕೇಷನ್ ಆಗುತ್ತೆ. ಸೊ ಇದನ್ನೇ ನಾವು ಕಮ್ಯುನಿಕೇಷನ್ ಅಂತ ಕರಿತೀವಿ. ಕಮ್ಯುನಿಕೇಷನ್ ಇಸ್ ನಥಿಂಗ್ ಬಟ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಆರ್ ಐಡಿಯಾಸ್ ಆರ್ ನಾಲೆಡ್ಜ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಇದು ಕಮ್ಯುನಿಕೇಷನ್ ಆಗಿರುತ್ತೆ. ನೆಕ್ಸ್ಟು
ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ನ ನೋಡೋದಾದರೆ, ಸೊ ಫಸ್ಟ್ ಒಂದು ಬಂದು ಕಮ್ಯುನಿಕೇಷನ್ ಅನ್ನೋದು ಒಂದು ಆರ್ಟು ಹೌದು, ಸೈನ್ಸು ಹೌದು, ಆ್ಯಂಡ್ ಆಲ್ಸೋ ಇಟ್ ಈಸ್ ಕ್ರಾಫ್ಟ್. ನೆಕ್ಸ್ಟು ಕಮ್ಯುನಿಕೇಷನ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ಪ್ರೋಸೆಸ್ ಆಗಿರುತ್ತೆ. ನೆಕ್ಸ್ಟು ಡೈನಮಿಕ್ ಇನ್ ನೇಚರ್, ಇದು ಸ್ಟ್ಯಾಟಿಕ್ ಆಗಿರೋದಿಲ್ಲ, ಡೈನಮಿಕ್ ಇನ್ ನೇಚರ್ ಆಗಿರುತ್ತೆ, ಚೇಂಜ್ ಆಗ್ತಾನೇ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಸೈಕ್ಲಿಕ್ ಪ್ರೋಸೆಸ್. ಈಗ ನಾನು ನಿಮಗೆ ಏನು ಇಲ್ಲಿ ಕ್ಲಾಸಸ್ನ ಮಾಡ್ತಾಯಿದ್ದೀನಿ, ನೀವು ನನಗೆ ಫೀಡ್ಬ್ಯಾಕ್ ಕೊಡ್ತೀರಾ, ಆ ಫೀಡ್ಬ್ಯಾಕ್ನ ನಾನು ತೊಗೊಂಡು ಮತ್ತೆ ಇಂಪ್ರೂವ್ ಮಾಡಿಕೊಂಡು ನಾನು ಮತ್ತೆ ಕ್ಲಾಸಸ್ ಮಾಡ್ತೀನಲ್ವ, ಇದು ಸೈಕ್ಲಿಕ್ ಪ್ರೋಸೆಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದಕ್ಕೆ ನೀವು ಫೀಡ್ಬ್ಯಾಕ್ ಕೊಡ್ತೀರಾ, ಆ ಒಂದು ಫೀಡ್ಬ್ಯಾಕ್ನ ನಾನು ಮತ್ತೆ ತೊಗೊಂಡು ಇನ್ನೂ ಇಂಪ್ರೂವ್ ಆಗಿ ಇನ್ನೂ ಬೆಟರಾಗಿ ಏನು ಮಾಡ್ತೀನಿ, ಕ್ಲಾಸಸ್ ಮಾಡ್ತೀನಿ. ಸೊ ಇಟ್ ಈಸ್ ಎ ಸೈಕ್ಲಿಕ್ ಪ್ರೋಸೆಸ್ ಆಗಿರುತ್ತೆ. ಕೋಆಪರೇಟಿವ್ ಇನ್ ಇಂಟರಾಕ್ಷನ್. ಸೊ ಇಲ್ಲೇನಾಗುತ್ತೆ, ಇಂಟರಾಕ್ಷನ್ ನಡೀತೆ. ಫಾರ್ ಎಕ್ಸಾಂಪಲ್, ನೀವು ಆಫ್ಲೈನಲ್ಲಿ ಕ್ಲಾಸಸ್ನ ಕೇಳ್ತಾ ಇರ್ತೀರ, ಟೀಚರು ಟೀಚ್ ಮಾಡಬೇಕಾದ್ರೆ ಸೊ ನಿಮ್ಗೇನೋ ಒಂದು ಡೌಟ್ ಬರುತ್ತೆ ಅಥವಾ ಡಿಸ್ಕಸ್ ಮಾಡ್ತೀರಲ್ವ, ಇಂಟರಾಕ್ಷನ್ ಆಗುತ್ತೆ ಅಲ್ವಾ ನಿಮ್ಮ ಮತ್ತು ಟೀಚರ್ನ ಮಧ್ಯೆ. ಇದೇನಾಗಿರುತ್ತೆ ಯಾವಾಗ್ಲೂ ಕೋಆಪರೇಟಿವ್ ಇನ್ ಇಂಟರಾಕ್ಷನ್. ಫ್ಲೋ ಆಫ್ ಐಡಿಯಾಸ್ ಆ್ಯಂಡ್ ಇನ್ಫಾರ್ಮೇಷನ್. ಇಲ್ಲೇನಾಗುತ್ತೆ, ನನ್ನ ಏನು ಇನ್ಫಾರ್ಮೇಷನ್ ಏನಾಗ್ತಿದೆ ನಿಮಗೆ ಹೋಗ್ತಿದೆ, ಆ್ಯಂಡ್ ಆಲ್ಸೋ ಐಡಿಯಾಸ್ ಏನು ಜನ್ರೇಟ್ ಆಗಿರುತ್ತಲ್ವ, ನೀವು ಎಕ್ಸ್ಚೇಂಜ್ ಮಾಡ್ಕೊತೀರ. ಫಾರ್ ಎಕ್ಸಾಂಪಲ್, ಇವಾಗ ನೀವೇನೋ ಒಂದು ಪ್ರಾಜೆಕ್ಟ್ ಮಾಡಬೇಕಂತ ಇರ್ತೀರ, ಅದನ್ನು ಯಾರ ಜೊತೆ ನೀವು ಶೇರ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಒಂದು ಫ್ಯಾಕಲ್ಟೀಸ್ ಜೊತೆ ಏನು ಮಾಡ್ತೀರಾ, ನೀವು ಶೇರ್ ಮಾಡ್ತೀರಾ. ಅದೇನಾಗಿರುತ್ತೆ, ಸೊ ಈ ಇನ್ಫಾರ್ಮೇಷನ್ನು ಎಕ್ಸ್ಚೇಂಜ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಾಲೆಡ್ಜ್ ಆಫ್ ಲ್ಯಾಂಗ್ವೇಜ್. ಕಮ್ಯುನಿಕೇಷನಲ್ಲಿ ನಾಲೆಡ್ಜ್ ಅನ್ನೋದು ತುಂಬಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ, ಈಗ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಈಗ ಫಾರ್ ಎಕ್ಸಾಂಪಲ್ ಹಿಂದಿ ಲ್ಯಾಂಗ್ವೇಜ್ ಏನು ಅವ್ರು ಕಲ್ತಿರ್ತಾರಲ್ವ, ಅವರು ಏನಾದರೂ ನಾನೀಗ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಂದರೆ ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಮೀಡಿಯಮ್ ಆಫ್ ಲ್ಯಾಂಗ್ವೇಜು ಸಹ ಏನಾಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಪರ್ಪಸಿವ್ ಆ್ಯಕ್ಟಿವಿಟಿ. ಸೊ ನೀವೇನೋ ಒಂದು ಕಮ್ಯುನಿಕೇಷನ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಪರ್ಪಸ್ ಇರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್, ಈಗ ನಾನು ಕ್ಲಾಸಸ್ ಮಾಡ್ತಾ ಇದ್ದೀನಿ ಯಾವುದೋ ಒಂದು ಪರ್ಪಸ್ಸಿಗೋಸ್ಕರ, KCET ಎಕ್ಸಾಮ್ ಪರ್ಪಸ್ಸಿಗೋಸ್ಕರ. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ, ಎಲ್ಲರೂ ಕ್ಲಿಯರ್ ಆಗಲಿ ಎಕ್ಸಾಮು ಅನ್ನೋ ಒಂದು ಕಾರಣದಿಂದ ನಾನು ಮಾಡ್ತಾ ಇದ್ದೀನಲ್ಲ, ಇದು ಪರ್ಪಸಿವ್ ಆ್ಯಕ್ಟಿವಿಟಿ ಆಗಿರುತ್ತೆ ಕಮ್ಯುನಿಕೇಷನ್ ಅನ್ನೋದು. ಆ್ಯಂಡ್ ಆಲ್ಸೋ ಕಂಪ್ಲೀಟ್ ಮೆಸೇಜ್ ಆಗಿರಬೇಕು. ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಂದರೆ ಅದು ಕಂಪ್ಲೀಟಾಗಿ ಏನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅರ್ಧಂಬರ್ಧಂ ಎಕ್ಸ್ಪ್ಲೇನ್ ಮಾಡಿದ್ರೆ ಏನಾಗುತ್ತೆ, ರಿಸೀವರ್ಗೆ ಅರ್ಥನೇ ಆಗೋದಿಲ್ಲ. ಮೆಸೇಜ್ ಶುಡ್ ಬಿ ಕಾಂಪ್ರಿಹೆನ್ಸಿವ್ ಆ್ಯಂಡ್ ಕನ್ಸಿಡರೇಷನ್ ಆಫ್ ದ ರಿಸೀವರ್. ಸೊ ರಿಸೀವರ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಆ ಕಂಪ್ಲೀಟ್ ಮೆಸೇಜ್ನ ಕಳಿಸ್ಬೇಕಾಗುತ್ತೆ, ಅಥವಾ ಅವ್ರಿಗೆ ಅರ್ಥ ಆಗೋ ರೀತಿಯಾಗಿ ಆ ಒಂದು ಕಂಪ್ಲೀಟ್ ಮೆಸೇಜ್ ಇರಬೇಕಾಗುತ್ತೆ. ಇದಿಷ್ಟು ಏನಾಗಿತ್ತು, ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ ಆಗಿತ್ತು. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ನೋಡೋದಾದರೆ, ಏನು ಎಫೆಕ್ಟಿವ್ ಕಮ್ಯುನಿಕೇಷನ್ಗೆ ಏನೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋದಾದರೆ, 7 C's ಆಫ್ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವುದು 7 C's ಆಫ್ ಕಮ್ಯುನಿಕೇಷನು, ಏನು 7 C's ಆಫ್ ಕಮ್ಯುನಿಕೇಷನ್ ಅಂತಂದರೆ, ಫಸ್ಟ್ ಒಂದು ಬಂದು ಕನ್ಸೈಸ್ನೆಸ್. ಏನು ಕನ್ಸೈಸ್ನೆಸ್ ಅಂತಂದರೆ ಯಾವಾಗಲೂ ನಿಮ್ಮ ಮೆಸೇಜು ಸ್ವೀಟ್ ಆ್ಯಂಡ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು ಅಂತ ಹೇಳ್ತಾರಲ್ವಾ. ಈಗ ಲೆಂದಿಯಾಗಿ ಹೇಳೋದಕ್ಕಿಂತ ಪುಟ್ಟದಾಗಿ ಒಂದೇ, ಈಗ ಫಾರ್ ಎಕ್ಸಾಂಪಲ್ ಒಂದು ಗಾದೆ ಮಾತು ಹೇಳ್ತೀವಲ್ಲ ನಾವು, ಕೈ ಕೆಸರಾದರೆ ಬಾಯಿ ಮೊಸರು, ಅದರ ಒಂದು ಒಳ ಅರ್ಥ ನಿಮಗೆ ಗೊತ್ತಿರುತ್ತೆ. ಇದೇ ರೀತಿಯಾಗಿ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಒಂದು ಕಮ್ಯುನಿಕೇಷನ್ ಅನ್ನೋದು ಇರಬೇಕು. ಕಾಂಕ್ರೀಟ್ನೆಸ್ ಅಂತಂದರೆ ಸ್ಪೆಸಿಫಿಕ್ ಆಗಿರಬೇಕು. ಯಾವುದೇ ರೀತಿಯಾದಂತಹ, ಈಗ ಜನರಲ್ ಆಗಿ ಹೇಳೋದಕ್ಕಿಂತ ಸ್ಪೆಸಿಫಿಕ್ ಆಗಿ ನಾವು ಒಂದು ವಿಷಯದ ಬಗ್ಗೆ ಮಾತಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಎಕ್ಸಾಂಪಲ್ನ ತಗೊಳ್ಳೋದಾದರೆ, ನಾವು ನೆಕ್ಸ್ಟ್ ಇಂಪ್ರೂವ್ಮೆಂಟನ್ನು ನೋಡೋರು. ಫಾರ್ ಎಕ್ಸಾಂಪಲ್, ಈಗ ಒಂದು ಎಕ್ಸಾಮಲ್ಲಿ ನಿಮ್ಮ ಒಂದು ಪರ್ಫಾರ್ಮೆನ್ಸು ಒಂದು ಸೆಮಿಸ್ಟರಲ್ಲಿ ಕಡಿಮೆ ಆಗಿರುತ್ತೆ. ಸೊ ನೆಕ್ಸ್ಟ್ ಸೆಮಿಸ್ಟರ್ಗೆ ನೀವೇನಂತ ಹೇಳ್ತೀರಾ ಅಂತಂದರೆ, ವಿಲ್ ಸಿ ನೆಕ್ಸ್ಟ್ ಸೆಮಿಸ್ಟರ್ ಇನ್ ಇಂಪ್ರೂವ್ಮೆಂಟ್ಸ್ ಅಂತ ಹೇಳೋ ಬದಲು ನೀವು ಏನಂತ ಶೋರ್ ಆಗಿ ಹೇಳ್ತೀರಾ, ವಿ ವಿಲ್ ಸಿ 10% ಇಂಪ್ರೂವ್ಮೆಂಟ್ ಬೈ ದ ನೆಕ್ಸ್ಟ್ ಮಂತ್. ಸೊ ನೀವೇನು ಮಾಡ್ತಿದ್ರೆ ಇಲ್ಲಿ 10% ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ಮಂತಲ್ಲಿ ನೀವು ನನ್ನ ಒಂದು ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ನ ನೀವು 10% ನೋಡ್ಬೋದು. ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀರಾ. ಜನರಲ್ ಆಗಿ ನೆಕ್ಸ್ಟ್ ಮಂತಿಂದ ನನ್ನ ಒಂದು ಪರ್ಫಾರ್ಮೆನ್ಸು ಬೆಟರ್ ಆಗಿರುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿರಬೇಕು, ಮೀನ್ಸ್ ಕಾಂಕ್ರೀಟ್ನೆಸ್. ಆ್ಯಂಡ್ ಆಲ್ಸೋ ಕನ್ಸೈಸ್ನೆಸ್ ಆಯಿತು, ಕಾಂಕ್ರೀಟ್ನೆಸ್ ಆಯಿತು. ಕರೆಕ್ಟ್ನೆಸ್. ಏನು ಕರೆಕ್ಟ್ನೆಸ್ ಅಂತಂದರೆ,
ಕಮ್ಯುನಿಕೇಷನ್ ಯಾವಾಗಲೂ ಅಕ್ಯುರೇಟ್ ಆಗಿರಬೇಕು ಆ್ಯಂಡ್ ಗ್ರಾಮ್ಯಾಟಿಕಲಿ ಕರೆಕ್ಟ್ ಆಗಿರಬೇಕು ಆ್ಯಂಡ್ ಎರರ್ಸ್ ಫ್ರೀಯಿಂದ ಇರಬೇಕು. ಸೊ ಯು ವಿಲ್ ಗೆಟ್ ಎ 30% ಆಫ್ ಡಿಸ್ಕೌಂಟ್ ವೆನ್ ದ ಡಿಸ್ಕೌಂಟ್ ಈಸ್ ಆ್ಯಕ್ಚುಲಿ 2% ಈಸ್ ಮಿಸ್ಲೀಡಿಂಗ್. ಸೊ ಯಾವತ್ತು ಕರೆಕ್ಟಾಗಿ ನೀವು ಒಂದು ಏನಾದರೂ ಕೊಡ್ತಾ ಇದ್ದೀರಾ ಅಂತಂದರೆ, ಒಂದು ಇನ್ಫಾರ್ಮೇಷನ್ ಅಥವಾ ಕಮ್ಯುನಿಕೇಷನ್ ಮಾಡ್ತಾ ಇದ್ದೀರಂದರೆ ಕರೆಕ್ಟಾಗಿರಬೇಕು, ಎಕ್ಸಾಕ್ಟಾಗಿ ನೀವು ಮೆನ್ಷನ್ ಮಾಡಬೇಕು ಆ್ಯಂಡ್ ಯಾವುದೇ ರೀತಿಯಾದಂಥ ಗ್ರಾಮ್ಯಾಟಿಕಲ್ ಎರರ್ ಇರಬಾರ್ದು ಅಂತ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಬಂದೆ ಕನ್ಸಿಡರೇಷನ್. ಸೊ ಕನ್ಸಿಡರೇಷನ್ ಅಂತಂದರೆ ಯುವರ್ ಆಡಿಯನ್ಸ್ನ ಫೀಲಿಂಗ್ಸ್ನು ಆ್ಯಂಡ್ ಪರ್ಸ್ಪೆಕ್ಟಿವ್ನ ನೀವು ಏನು ಮಾಡಬೇಕಾಗುತ್ತೆ, ಕನ್ಸಿಡರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಬ್ಬರ ಜೊತೆ ಮಾತಾಡ್ತಿದ್ದೀರಾ, ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಏನು ರಿಸೀವರ್ ಅಂತ ಇರ್ತಾರೆ ಅಲ್ವಾ, ಅವರ ಒಂದು ಪರ್ಸ್ಪೆಕ್ಟಿವ್ನು ಥಿಂಕ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಯುವರ್ ಪರ್ಫಾರ್ಮೆನ್ಸ್ ಇಸ್ ನಾಟ್ ಗುಡ್ ಅಂತ ಡೈರೆಕ್ಟಾಗಿ ಈ ಥರ ರ್ಯಾಶಾಗಿ ಹೇಳೋದಕ್ಕಿಂತ ಲೆಟ್ ಅಸ್ ಲುಕ್ ಅಟ್ ಎ ವೇಸ್ ಟು ಇಂಪ್ರೂವ್ ಯುವರ್ ಪರ್ಫಾರ್ಮೆನ್ಸ್, ಸ್ವೀಟಾಗಿ ಪೊಲೈಟಾಗಿ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಬಂದು ಕರ್ಟಸಿ. ಏನು ಕರ್ಟಸಿ ಅಂತಂದರೆ, ಸೊ ಬಿ ಪೊಲೈಟ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ಲಾಗಿ ಪ್ಲೀಸಿಂಗ್ ಮುಖಾಂತರ, ಥ್ಯಾಂಕ್ ಯು ಹೇಳೋದ್ರ ಮುಖಾಂತರ, ಸಾರಿ ಕೇಳೋದ್ರ ಮುಖಾಂತರ ಏನಾಗಿರಬೇಕು, ಕರ್ಟಸಿ ಇರಬೇಕು ಕಮ್ಯುನಿಕೇಷನಲ್ಲಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಬಂದು ಕಂಪ್ಲೀಟ್ನೆಸ್. ಏನು ಕಂಪ್ಲೀಟ್ನೆಸ್ಸು? ಪ್ರೊವೈಡ್ ಆಲ್ ದ ನೆಸೆಸರಿ ಇನ್ಫಾರ್ಮೇಷನ್ ಸೊ ದಟ್ ರಿಸೀವರ್ಸ್ ಹ್ಯಾಸ್ ಎ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮೆಸೇಜ್. ಸೊ ನೀವೇನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ ಅಂತಂದರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ. ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಡೋದು ಅಥವಾ ಒಂದು ಕ್ಲಾರಿಟಿ ಇಲ್ಲದೆ ಇರೋದನ್ನು ಮಾಡಿದಾಗ ಆ ಒಂದು ಕಮ್ಯುನಿಕೇಷನ್ ಅನ್ನೋದು ಕಂಪ್ಲೀಟ್ನೆಸ್ ಆಗೋದಿಲ್ಲ. ನೆಕ್ಸ್ಟ್ ಕ್ಲಾರಿಟಿ. ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಯುವರ್ ಮೆಸೇಜ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಒಂದು ಮೆಸೇಜ್ ಯಾವ ರೀತಿ ಇರಬೇಕಂತಂದರೆ, ನಿಮ್ಮ ಒಂದು ಕಮ್ಯುನಿಕೇಷನ್ ಯಾವ ರೀತಿ ಇರಬೇಕಂತಂದರೆ ಕ್ಲಿಯರ್ ಆಗಿರಬೇಕು ಆ್ಯಂಡ್ ಈಸಿಯಾಗಿ ಅರ್ಥ ಆಗೋ ರೀತಿಯಾಗಿರಬೇಕು. ಈಗ ನಾನು ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ ಅದು ಕ್ಲಿಯರಾಗಿ ನಿಮಗೆ ಕೇಳಿಸ್ಬೇಕು ಆ್ಯಂಡ್ ಕ್ಲಿಯರಾಗಿರಬೇಕು ಏನು ಮೆಸೇಜ್ನ ನೀವು ಕೊಡ್ತಾ ಇದ್ದೀರಾ ಅಂತ. ಆ್ಯಂಡ್ ಆಲ್ಸೋ ಕ್ಲಾರಿಟಿ ಇರಬೇಕು. ಮತ್ತು ಇನ್ನು ಏನು ರಿಸೀವರ್ ಅಂದರೆ, ಫಾರ್ ಎಕ್ಸಾಂಪಲ್ ನೀವೀಗ ಕ್ಲಾಸ್ ಕೇಳ್ತಾ ಇದ್ದೀರಲ್ಲ, ನಿಮಗೆ ಅರ್ಥ ಆಗೋ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತ. ಇದಿಷ್ಟು ಬಂದು 7 C's ಆಫ್ ಕಮ್ಯುನಿಕೇಷನ್ ಆಗಿತ್ತು. ನೆಕ್ಸ್ಟು 4S ಆಫ್ ಕಮ್ಯುನಿಕೇಷನ್ ಇದೆ. ಏನು 4S's ಆಫ್ ಕಮ್ಯುನಿಕೇಷನ್ ಅಂತಂದರೆ ಶಾರ್ಟ್ನೆಸ್, ಸ್ಟ್ರೆಂತ್, ಸಿನ್ಸಿಯಾರಿಟಿ, ಸಿಂಪ್ಲಿಸಿಟಿ. ಇದಿಷ್ಟು ಏನಾಗಿರುತ್ತೆ 4S ಆಫ್ ಕಮ್ಯುನಿಕೇಷನ್. ಶಾರ್ಟ್ನೆಸ್ ಅಂತಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು ಅಂತ ಹೇಳ್ತೀನಲ್ವ. ಕೀಪ್ ಯುವರ್ ಕಮ್ಯುನಿಕೇಷನ್ ಬ್ರೀಫ್ ಆ್ಯಂಡ್ ಅವಾಯ್ಡ್ ಅನ್ನೆಸೆಸರಿ ಡೀಟೇಲ್ಸ್ನ ಕೊಡೋದನ್ನು ಸ್ಟಾಪ್ ಮಾಡಬೇಕು. ಸ್ಟ್ರೆಂತ್ ರೆಫರ್ಸ್ ಟು ದ ಪವರ್ ಆರ್ ಇಂಪ್ಯಾಕ್ಟ್ ಆಫ್ ದ ಮೆಸೇಜ್. ಸ್ಟ್ರೆಂತ್ ಯಾವ ರೀತಿ ಇರುತ್ತೆ ಅಂದರೆ, ನೀವು ಯಾವ ರೀತಿಯಾಗಿ ಆ ಒಂದು ಫಾರ್ ಎಕ್ಸಾಂಪಲ್ ಕಮ್ಯುನಿಕೇಷನ್ನ ಮಾಡ್ತಾಯಿದ್ರೆ ಇನ್ಫಾರ್ಮೇಷನ್ ಎಷ್ಟು ರೀತಿ ಯಾವ ರೀತಿಯಾಗಿ ಸ್ಟ್ರೆಂತ್ ಇದೆ ಅಂತ ಗೊತ್ತಾಗುತ್ತೆ. ಸ್ಟ್ರೆಂತ್ ಅಂತಂದರೆ ನಾಟ್ ಎನರ್ಜಿ ಅಂತಲೇ ಅಲ್ಲ, ಈ ಸ್ಟ್ರಾಂಗ್ ಮೆಸೇಜ್ ಅಥವಾ ಒಂದು ಅಟೆನ್ಷನ್ ಅಥವಾ ಆಡಿಯನ್ಸ್ ಅಟೆನ್ಷನ್ನ ಕ್ಯಾಪ್ಚರ್ ಮಾಡ್ಕೊಳ್ಳುವಂಥದ್ದು ಏನಾಗಿರುತ್ತೆ, ಸ್ಟ್ರೆಂತ್ ಆಗಿರುತ್ತೆ. ಸಿನ್ಸಿಯಾರಿಟಿ ಅಂತಂದರೆ ಬಿ ಜೆನ್ಯೂನ್ ಇನ್ ಯುವರ್ ಕಮ್ಯುನಿಕೇಷನ್. ಸಿನ್ಸಿಯರ್, ಐ ಆಮ್ ಸಾರಿ ಫಾರ್ ದ ಮಿಸ್ಟೇಕ್ ಅಂತ ಕೇಳೋದು, ಐ ವಿಲ್ ಫಿಕ್ಸ್ ಇಟ್ ದಿಸ್ ಅಂತ ಹೇಳೋದು, ಇದೆಲ್ಲ ಏನಾಗಿರುತ್ತೆ, ನಿಮ್ಮ ಒಂದು ಸಿನ್ಸಿಯಾರಿಟಿ ಆಗಿರುತ್ತೆ. ನೆಕ್ಸ್ಟ್ ಬಂದು ಸಿಂಪ್ಲಿಸಿಟಿ. ಯೂಸ್ ಆಫ್ ಸಿಂಪಲ್ ವರ್ಡ್ಸ್ ಆ್ಯಂಡ್ ಅವಾಯ್ಡ್ ಕಾಂಪ್ಲೆಕ್ಸ್ ಜಾರ್ಗನ್ಸ್ ವರ್ಡ್ಸ್ ಇರುತ್ತಲ್ಲ, ಅದನ್ನು ಅವಾಯ್ಡ್ ಮಾಡೋಂಥದ್ದು. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಅರ್ಥ ಆಗೋ ರೀತಿಯಾಗಿ ಏನು ಮಾಡಬೇಕು, ಕಮ್ಯುನಿಕೇಷನ್ನ ಮಾಡಬೇಕಾಗುತ್ತೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ಸಮ್ ಫ್ಯಾನ್ಸಿ ವರ್ಡ್ಸ್ನ ಯೂಸ್ ಮಾಡೋಂಥದ್ದಾಗಿರ್ಬೋದು. ಇದನ್ನು ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ, ಕಮ್ಯುನಿಕೇಷನ್ ಅನ್ನೋದು ಎಫೆಕ್ಟಿವ್ ಆಗಿ ಇರುತ್ತೆ. ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಮ್ಯುನಿಕೇಷನ್ ಆಗಿತ್ತು. ಐ ಹೋಪ್ ನಿಮಗೆ ಇದು ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಬಂದು ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್. ಇಂಪಾರ್ಟೆಂಟ್ ಅಂದರೆ ತುಂಬಾ ವೆರಿ ಇಂಪಾರ್ಟೆಂಟು, ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಆ್ಯಂಡ್ ಆಲ್ಸೋ ಕಮ್ಯುನಿಕೇಷನ್ ಕ್ಯಾರೆಕ್ಟರಿಸ್ಟಿಕ್ಸು ಇಂಪಾರ್ಟೆಂಟ್ ಆಗುತ್ತೆ. ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟು ಇದರಲ್ಲಿ ಯಾವುದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ವಾಲ್ವ್ ಆಗುತ್ತೆ, ಅಪ್ಲೈ ಆಗುತ್ತೆ ಕಮ್ಯುನಿಕೇಷನಲ್ಲಿ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ರೀಸೆಂಟ್ 2026 ನೆಟ್ ಎಕ್ಸಾಮಲ್ಲೂ ರಿಪೀಟ್ ಆಗಿತ್ತು. ಆ್ಯಂಡ್ ಪ್ರೀವಿಯಸ್ ಇಯರಲ್ಲೂ ತುಂಬ ಸತಿ ಈ ಒಂದು ಕ್ವೆಶನ್ನ ಕೇಳಿದ್ದಾರೆ. ಎನ್ಕೋಡಿಂಗ್ ಅಂತಂದರೆ ಏನು, ಮತ್ತು ಆರ್ಡರ್ ಆಗಿ ಅರೇಂಜ್ ಮಾಡಿ, ಅಸೈಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿ, ಈ ರೀತಿಯಾಗಿ ಸಾಕಷ್ಟು ಸಾರಿ ಕೇಳಿದ್ದಾರೆ. ಸೊ ಯಾವುದೆಲ್ಲ ಎಲಿಮೆಂಟ್ಸ್ ಅಂದರೆ ಇಲ್ಲಿ ಜಸ್ಟ್ ಬ್ರೀಫಾಗಿ ಹೇಳ್ತೀನಿ, ಇನ್ ಡೆಪ್ತಾಗಿ ನೆಕ್ಸ್ಟು ಮಾಡೆಲ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳ್ತೀನಿ. ಯಾವುದೆಲ್ಲ ಎಲಿಮೆಂಟ್ಸ್ ಇನ್ವಾಲ್ವ್ ಆಗುತ್ತೆ ಕಮ್ಯುನಿಕೇಷನಲ್ಲಿ ಅಂತ ನೋಡೋದಾದರೆ ಸೆಂಡರ್ ಆ್ಯಂಡ್ ಆಲ್ಸೋ ರಿಸೀವರ್,
ಮೆಸೇಜ್ ಇಂಪಾರ್ಟೆಂಟು, ಯಾವ ಮೀಡಿಯಮ್ ಮುಖಾಂತರ ನೀವು ಕಮ್ಯುನಿಕೇಷನ್ ಮಾಡ್ತಾ ಇದ್ದೀರಾ ಅಂತ ಇಂಪಾರ್ಟೆಂಟ್ ಆಗುತ್ತೆ, ಫೀಡ್ಬ್ಯಾಕ್ ಆ್ಯಂಡ್ ಆಲ್ಸೋ ನಾಯ್ಸ್. ಇದಿಷ್ಟು ಬಂದು ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಆಗಿರುತ್ತೆ. ನೆಕ್ಸ್ಟು ಕಮ್ಯುನಿಕೇಷನ್ ಪ್ರೋಸೆಸ್ನ ನೋಡೋದಾದರೆ, ಐಡಿಯಾ ಇಸ್ ನಥಿಂಗ್ ಬಟ್ ಸೆಂಡರ್ ಏನಿರುತ್ತಲ್ವ ಸೆಂಡರು. ಸೊ ಇಲ್ಲಿ ನಿಮ್ಮ ಒಂದು ಐಡಿಯಾನ ಏನು ಮಾಡ್ತಾರೆ, ಎನ್ಕೋಡಿಂಗ್ ಮಾಡ್ತಾರೆ. ಏನು ಎನ್ಕೋಡಿಂಗ್ ಅಂತಂದರೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ, ಇಲ್ಲಿ ಜಸ್ಟ್ ನೋಡಿ. ಎನ್ಕೋಡಿಂಗ್ ಅದಾದಮೇಲೆ ಮೆಸೇಜು ಥ್ರೂ ಚಾನಲ್ನ ಮುಖಾಂತರ ಏನಾಗುತ್ತೆ, ಮೆಸೇಜ್ ಪಾಸ್ ಆಗುತ್ತೆ. ಇಲ್ಲಿ ಡಿಕೋಡ್ ಮಾಡಿ ಏನು ಮಾಡ್ತಾರೆ, ರಿಸೀವರು ಅರ್ಥ ಮಾಡ್ಕೋತಾರೆ. ರಿಸೀವರ್ ಏನು ಅರ್ಥ ಮಾಡ್ಕೊಂಡಿದ್ದಾರಲ್ವ ಅದಕ್ಕೆ ತಕ್ಕಾಗೆ ಫೀಡ್ಬ್ಯಾಕ್ನ ಕೊಡ್ತಾರೆ. ಸೊ ಈ ಫೀಡ್ಬ್ಯಾಕು ಸೆಂಡರ್ಗೆ ಹೋಗುತ್ತೆ. ಮತ್ತು ಸೆಂಡರ್ ಏನಾಗುತ್ತೆ ಅಂತಂದರೆ ಆ ಒಂದು ಇಂಪ್ರೂವ್ಮೆಂಟ್ಸ್ನ ಮಾಡಿಕೊಂಡು ಫೀಡ್ಬ್ಯಾಕ್ನ ಮುಖಾಂತರ ನೆಕ್ಸ್ಟ್ ಏನಾಗುತ್ತೆ, ಕಮ್ಯುನಿಕೇಷನ್ ಇದೇ ರೀತಿಯಾಗಿ ಕಮ್ಯುನಿಕೇಷನ್ ಅನ್ನೋದು ಈ ರೀತಿಯಾಗಿ ನಡೆಯುತ್ತೆ. ಇಟ್ ಈಸ್ ಎ ಸೈಕ್ಲಿಕಲ್ ಪ್ರೋಸೆಸ್. ಕಮ್ಯುನಿಕೇಷನ್ ಈಸ್ ಎ ಸೈಕ್ಲಿಕ್ ಪ್ರೋಸೆಸ್. ಸೊ ಇಲ್ಲಿ ಫಸ್ಟು ಸೆಂಡರ್, ಇಲ್ಲಿ ಸೋರ್ಸ್ ಅಂತಲೂ ಸಹ ಕರಿತೀವಿ, ಸೆಂಡರ್ ಅಂತಲೂ ಕರಿತೀವಿ. ಏನು ಸೆಂಡರ್ ಅಂತಂದರೆ ದ ಪರ್ಸನ್ ಹೂ ಸ್ಟಾರ್ಟ್ ದ ಕಮ್ಯುನಿಕೇಷನ್ ಬೈ ಹ್ಯಾವಿಂಗ್ ಆ್ಯನ್ ಐಡಿಯಾ ಆರ್ ಮೆಸೇಜ್ ಟು ಶೇರ್. ಈಗ ಫಾರ್ ಎಕ್ಸಾಂಪಲ್ ನೀವು ಮತ್ತು ನಿಮ್ಮ ಜೊತೆ, ಸೊ ಫಾರ್ ಎಕ್ಸಾಂಪಲ್ ಇಬ್ಬರು ಫ್ರೆಂಡ್ಸ್ ಜೊತೆ ನಡೆಯುವಂಥ ಕಮ್ಯುನಿಕೇಷನ್ನ ಒಂದು ಎಕ್ಸಾಂಪಲ್ ತೊಗೊಬೋದು. ಇಲ್ಲ ಅಂತಂದರೆ ಒಂದು ಟೀಚರ್ನ ಸಹ ಎಕ್ಸಾಂಪಲ್ ತೊಗೋಬೋದು. ಇಲ್ಲಿ ನಾನು ಟೀಚರ್ನ ತೊಗೋತೀನಿ ಎಕ್ಸಾಂಪಲ್ ಆಗಿ. ಸೊ ದ ಪರ್ಸನ್ ಅಂದರೆ ಇಲ್ಲಿ ಟೀಚರ್ ಏನಾಗಿರ್ತಾರೆ, ಸೆಂಡರ್ ಅಥವಾ ಸೋರ್ಸ್ ಆಗಿರ್ತಾರೆ. ಟೀಚರ್ ಏನು ಮಾಡ್ತಾರೆ, ಈಗ ಕ್ಲಾಸಸ್ ಮಾಡ್ತಾ ಇದ್ದಾರೆ ಯಾರಿಗೆ, ಸ್ಟೂಡೆಂಟ್ಸ್ಗೆ. ಸೊ ಇಲ್ಲಿ ಏನಾಗುತ್ತೆ, ಮೆಸೇಜ್ ಅನ್ನೋದು ಪಾಸ್ ಆಗುತ್ತೆ. ಏನು ಟೀಚರಲ್ಲಿ ಇನ್ಫಾರ್ಮೇಷನ್ ಅಥವಾ ಐಡಿಯಾ ಇರುತ್ತಲ್ಲ ಅದೇನಾಗುತ್ತೆ, ಎನ್ಕೋಡ್ ಆಗುತ್ತೆ. ಸೊ ಇದು ಡಿಜಿಟಲಿ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಎನ್ಕೋಡಿಂಗ್ ಅಂದರೆ ದ ಸೆಂಡರ್ ಕನ್ವರ್ಟ್ಸ್ ದ ಐಡಿಯಾ ಇಂಟು ವರ್ಡ್ಸ್, ಸಿಂಬಲ್, ಗೆಸ್ಚರ್ಸ್ ಆರ್ ಇಮೇಜಸ್ ದಟ್ ಕ್ಯಾನ್ ಬಿ ಅಂಡರ್ಸ್ಟುಡ್. ಈಗ ಟೀಚರ್ ಏನು ಮಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಅಥವಾ ಗೆಸ್ಚರ್ಸ್ನ ಮೂಲಕ ಅಥವಾ ವರ್ಡ್ಸ್ನ ಮೂಲಕ ಅಥವಾ ಫೇಶಿಯಲ್ ಎಕ್ಸ್ಪ್ರೆಷನ್ನ ಮಾಡೋದ್ರ ಮೂಲಕ ಏನು ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ವರ್ಡ್ಸ್ ಮುಖಾಂತರನೂ ಮಾಡ್ಬೋದು, ಸೊ ಅಥವಾ ವರ್ಬಲ್ ಆಗಿ ಮಾಡ್ಬೋದು, ನಾನ್ ವರ್ಬಲ್ ಏನೂ ಮಾಡ್ಬೋದು. ವರ್ಬಲ್ ನಾನ್ ವರ್ಬಲ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಅವರ ಒಂದು ಏನು ಐಡಿಯಾ ಇರುತ್ತೆ ಅದನ್ನು ಏನು ಮಾಡ್ತಾರೆ, ಈ ಒಂದು ಮುಖಾಂತರ ವರ್ಡ್ಸ್ನ ಮೂಲಕ ಅಥವಾ ಸಿಂಬಲ್ಸ್ನ ಯೂಸ್ ಮಾಡೋದ್ರ ಮುಖಾಂತರ ಏನು ಮಾಡ್ತಾರೆ, ಕಮ್ಯುನಿಕೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಮೆಸೇಜು. ಸೊ ಇದೇನಾಗುತ್ತೆ, ಮೆಸೇಜ್ ಆಗಿರುತ್ತೆ. ಈ ಎಲ್ಲ ಒಂದು ಐಡಿಯಾನ ಏನು ಮಾಡ್ತಾರೆ, ಮೆಸೇಜ್ನ ಮೂಲಕ ಎಕ್ಸ್ಚೇಂಜ್ ಆಗುತ್ತೆ. ಸೊ ಯಾವ ರೀತಿ ಎಕ್ಸ್ಚೇಂಜ್ ಆಗುತ್ತೆ, ಮೀಡಿಯಮ್ ಯಾವುದ್ರ ಮುಖಾಂತರ, ಇಲ್ಲಿ ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಆಗಿರ್ಬೋದು, ಅಥವಾ ನೀವು ಮೊಬೈಲಲ್ಲೂ ಸಹ ನೀವು ಕಮ್ಯುನಿಕೇಷನ್ನ ಮಾಡ್ಬೋದು, ಇಮೇಲ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಅಥವಾ ಆನ್ಲೈನ್ ಕ್ಲಾಸಸ್ ಮುಖಾಂತರ, ಝೂಮ್ ಮುಖಾಂತರ. ಈಗ ನೀವು ಯೂಟ್ಯೂಬ್ ಮುಖಾಂತರ ಏನಾಗ್ತಾ ಇದೆ, ನನ್ನ ಮತ್ತು ನಿಮ್ಮ ಕಮ್ಯುನಿಕೇಷನ್ ಆಗ್ತಾ ಇದೆ. ಸೊ ಇಲ್ಲೇನಾಗ್ತಾರೆ, ರಿಸೀವರು ಆ ಒಂದು ಮೆಸೇಜ್ನ ರಿಸೀವ್ ಮಾಡ್ಕೋತಾರೆ. ರಿಸೀವರ್ ಏನು ಮಾಡ್ತಾರೆ ಅಂದರೆ ಏನೆಲ್ಲ ಇನ್ಫಾರ್ಮೇಷನ್ನ ಅಥವಾ ಮೆಸೇಜ್ನ ಕಳಿಸಿರ್ತಾರೆ ಅಲ್ವಾ, ಅದನ್ನು ಇಂಟರ್ಪ್ರಿಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ನ ಮಾಡ್ಕೋತಾರೆ, ಅರ್ಥ ಮಾಡ್ಕೋತಾರೆ. ಇದು ಡಿಕೋಡಿಂಗ್ ಆಗಿರುತ್ತೆ. ಎನ್ಕೋಡಿಂಗ್ ಡಿಕೋಡಿಂಗ್ ಮಧ್ಯೆ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಎನ್ಕೋಡಿಂಗ್ ಅಂತಂದರೆ ನಮ್ಮ ಏನು ಸೆಂಡರ್, ಈಗ ನಾನು ನನ್ನ ಒಂದು ನನ್ನಲ್ಲಿ ಏನಿದೆ ಅಲ್ವ ಇನ್ಫಾರ್ಮೇಷನ್, ಆ ಇನ್ಫಾರ್ಮೇಷನ್ನ ಏನು ಮಾಡ್ತೀನಿ, ವರ್ಡ್ಸ್ ಮುಖಾಂತರ ಅಥವಾ ಗೆಸ್ಚರ್ಸ್ನ ಮುಖಾಂತರ ಅಥವಾ ಫೇಶಿಯಲ್ ಎಕ್ಸ್ಪ್ರೆಷನ್ನ ಮುಖಾಂತರ ಏನು ಮಾಡ್ತೀನಿ, ಅದನ್ನು ಮೆಸೇಜ್ ಆಗಿ ಕನ್ವರ್ಟ್ ಮಾಡ್ತೀನಿ. ಆ ಒಂದು ಮೆಸೇಜ್ ಅಥವಾ ಇನ್ಫಾರ್ಮೇಷನ್ನ ಚಾನಲ್ನ ಮುಖಾಂತರ ಅಂದರೆ ಮೀಡಿಯಮ್ ಚಾನಲ್ನ ಮುಖಾಂತರ ಏನು ಮಾಡ್ತೀನಿ, ಸೆಂಡ್ ಮಾಡ್ತೀನಿ. ನೆಕ್ಸ್ಟ್ ಆ ರಿಸೀವರ್ ಏನು ಮಾಡ್ತಾ ಇದ್ದಾರೆ, ನಾನು ಏನು ಮೆಸೇಜ್ನ ಕಳಿಸಿರ್ತೀನಲ್ವ ಅದನ್ನು ಡಿಕೋಡ್ ಮಾಡ್ತಾರೆ. ಇಲ್ಲಿ ರಿಸೀವರು ಡಿಕೋಡ್ ಮಾಡ್ತಾರೆ, ಸೆಂಡರ್ ಏನು ಮಾಡ್ತಾರೆ, ಎನ್ಕೋಡ್ ಮಾಡ್ತಾರೆ. ಸೊ ಅದನ್ನು ಏನು ಕಳಿಸಿದ್ದಾರೆ ಅಲ್ವಾ ಆ ಒಂದು ಮೆಸೇಜ್ನ ಡಿಕೋಡ್ ಮಾಡಿ ರಿಸೀವರ್ ಅರ್ಥ ಮಾಡಿಕೊಂಡು ಅವ್ರು ಏನು ಫೀಡ್ಬ್ಯಾಕ್ ಕೊಡಬೇಕಂತ ಇರ್ತಾರೋ ಆ ಒಂದು ಫೀಡ್ಬ್ಯಾಕ್ನ ರಿಸೀವರು ಸೆಂಡ್ ಮಾಡ್ತಾರೆ. ಯಾರಿಗೆ, ಯಾರು ಸೆಂಡರ್ ಇದ್ರಲ್ವ ಆ ಸೆಂಡರ್ಗೆ ಏನು ಮಾಡ್ತಾರೆ, ಸೆಂಡ್ ಮಾಡ್ತಾರೆ. ಇದು ಒಂದು ಕಂಪ್ಲೀಟ್ ಕಮ್ಯುನಿಕೇಷನ್ ಪ್ರೋಸೆಸ್ ಇದಾಗಿರುತ್ತೆ. ಇದಷ್ಟೇ ಅಲ್ತಂದರೆ ಇಲ್ಲಿ ನಾಯ್ಸು. ಕೆಲವೊಂದು ಸತಿ ಏನಾಗುತ್ತೆ, ಈಗ ನೀವು ಇಂಟರ್ನೆಟ್ಟಲ್ಲಿ ಏನೋ ಒಂದು ಸರ್ಚ್ ಮಾಡ್ತಿರ್ತೀರ, ವೆಬ್ಸೈಟ್ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ, ಟೆಕ್ನಿಕಲ್ ಇಶ್ಯೂಸ್ ಆಗುತ್ತೆ. ಇದೇನಾಗಿರುತ್ತೆ ನಾಯ್ಸ್ ಅಥವಾ ಬ್ಯಾರಿಯರ್ಸ್ ಅಂತಲೂ ಕರೀತಾರೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಅಷ್ಟೇ. ಫಾರ್ ಎಕ್ಸಾಂಪಲ್ ಈಗ ನಾನು ಕ್ಲಾಸಸ್ ಮಾಡ್ತಾ ಇದ್ದೀನಿ, ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬಾ ನಿಮಗೆ ಕೇಳಿಸ್ತಾ ಇರ್ಬೋದು. ಇಲ್ಲೇನಾಗ್ತಾ ಇದೆ, ನಾಯ್ಸ್ ಬಂದು ಡಿಸ್ಟರ್ಬ್ ಮಾಡ್ತಾ ಇದೆ.
ಆ್ಯಂಡ್ ಆಲ್ಸೋ ಪೂರ್ ಇಂಟರ್ನೆಟ್ ಕನೆಕ್ಷನ್ ಏನಾಗಿರುತ್ತೆ, ನೀವು ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡ್ತಾಯಿದ್ರೆ ಇಂಟರ್ನೆಟ್ ಪ್ರಾಬ್ಲಮ್ ಆದರೆ ಅದು ಏನಾಗಿರುತ್ತೆ, ಟೆಕ್ನಿಕಲ್ ಇಶ್ಯೂ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಲ್ಯಾಂಗ್ವೇಜ್ ಡಿಫ್ರೆನ್ಸ್. ಈಗ ಕನ್ನಡ ಆಡಿಯನ್ಸ್ಗೆ ಏನಾಗುತ್ತೆ, ನಾನು ಮಾಡ್ತಾ ಇರೋಂಥ ಕ್ಲಾಸಸ್ ಬೇಗ ಅರ್ಥ ಆಗುತ್ತೆ. ಅದೇ ಯಾರಾದರೂ ಫುಲ್ ಇಂಗ್ಲೀಷೇ ಗೊತ್ತಿರುತ್ತೆ, ಅವ್ರಿಗೆ ಕನ್ನಡನೇ ಗೊತ್ತಿರಲ್ಲ ಅಥವಾ ಹಿಂದಿ ಅಷ್ಟೇ ಗೊತ್ತಿರುತ್ತೆ ಅನ್ನೋರ್ಗೆ ಏನಾಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಎಲ್ಲ ಇಶ್ಯೂಸ್ ಅಥವಾ ಎರರ್ಸ್ನ ನಾವು ನಾಯ್ಸ್ ಅಂತ ಅಥವಾ ಬ್ಯಾರಿಯರ್ಸ್ ಅಂತ ಕರಿತೀವಿ. ಇದಿಷ್ಟು ಡೆಫಿನೇಷನ್ ಆಫ್ ಕಮ್ಯುನಿಕೇಷನ್, ಹಾಗೆ ಮೀನಿಂಗ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಯಾವುದೆಲ್ಲ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಇದೆ ಆ್ಯಂಡ್ ಯಾವುದೆಲ್ಲ ಎಫೆಕ್ಟಿವ್ ಕಮ್ಯುನಿಕೇಷನ್ಸ್ ಇದ್ದಾವೆ ಆ್ಯಂಡ್ ಆಲ್ಸೋ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಇನ್ನಷ್ಟು ಸಾಕಷ್ಟು ಡಿಸ್ಕಸ್ ಮಾಡೋದಿದೆ. ವಿಡಿಯೋನ ಕೊನೆ ತನಕ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಯೂನಿಟ್ ಕಂಪ್ಲೀಟ್ ಆದಮೇಲೆ MCQsನ ಪೋಸ್ಟ್ ಮಾಡ್ತೀನಿ, ನೀವು ಆ ಒಂದು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.